ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂದು ವಾಕ್ಯ ಹೇಳುವಂಥದ್ದು. ಕ್ರಿಸ್ತ ಯೇಸು ನಿಷ್ಕಳಂಕ, ನಿರ್ದೋಷಿ, ನಿಷ್ಪಾಪಿಯಾಗಿದ್ದಾಗಲೂ ಕೂಡ ಮನುಷ್ಯರಿಗೋಸ್ಕರವಾಗಿ ಕಲ್ವಾರಿ ಶಿಲುಬೆ ಕಂಬದ ಮೇಲೆ ಏರಿದನು. ಮನುಷ್ಯನು ತನ್ನ ಪಾಪದ ನಿಮಿತ್ತವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದನು. ಮರಣ ಅವನ ಮೇಲೆ ಆಳ್ವಿಕೆ ಮಾಡುತ್ತಾ ಇತ್ತು ಮತ್ತು ಪಾಪದ ದಾಸತ್ವದ ನೊಗದಲ್ಲಿ ಇದ್ದನು. ಈ ಮನುಷ್ಯನನ್ನು ಅದರಿಂದ ಬಿಡಿಸಿ, ದೇವರ ಕೋಪದಿಂದ ಬಿಡಿಸಿ, ದೇವರೊಟ್ಟಿಗೆ ನಿತ್ಯ ಜೀವದಲ್ಲಿ ನಡೆಸೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ದೇವರ ಕೋಪವನ್ನೆಲ್ಲ ತನ್ನ ಮೇಲೆ ಆ ಶಿಲುಬೆಯ ಕಂಬದ ಮೇಲೆ ಹೊತ್ತುಕೊಂಡನು. ಇನ್ನು ಆ ದೇವರ ಕೋಪವನ್ನು ವಹಿಸುವ ಮೂಲಕವಾಗಿ ಮನುಷ್ಯರೆಲ್ಲರಿಗೂ ಕೂಡ ಆತನು ಅಪರಾಧ ನಿರ್ಣಯ ಇಲ್ಲವೇ ಇಲ್ಲದಂತೆ ಮಾಡಿದ್ದಾನೆ. ಅದು ಆತನ ಮೇಲೆ ನಂಬಿಕೆ ಇಡುವಂಥವರಿಗೆ, ಆತನ ಕಾರ್ಯದ ಮೇಲೆ ನಂಬಿಕೆ ಇಡುವಂಥವರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಯೋಹಾನ ಬರೆದ ಸುವಾರ್ತೆಯ 19ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆತನು ತೀರಿತು ಎಂಬುದಾಗಿ ಹೇಳುವಾಗ ಮನುಷ್ಯನನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಮನುಷ್ಯನಿಗೆ ಮರಣದ ಆಳ್ವಿಕೆ ತಪ್ಪಿಸುವುದಕ್ಕಾಗಿ, ಆತನ ದೇವರ ಕೋಪ ಅವರನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ತೀರಿತು ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುವಾಗ ಮನುಷ್ಯನ ಪಾಪ ವಿಮೋಚನೆ ಕಾರ್ಯ ನೆರವೇರಿದೆ. ಆತನ ಮೇಲೆ ನಂಬಿಕೆ ಇಡುವಂಥವರಿಗೆ ಆತನು ಮಾಡಿದ ಕಾರ್ಯದ ಮುಖಾಂತರವಾಗಿ ಅಪರಾಧ ನಿರ್ಣಯ ಇರುವುದಿಲ್ಲ. ಹಾಗಾಗಿ ದೇವರ ಹಾಗೆ ಮಾಡುವಂತೆ ನಿಮಗೆ ಸಹಾಯ ಮಾಡುವಂತೆ ನಮ್ಮ ಪ್ರಾರ್ಥನೆ ನಿಮಗಾಗಿ.